ಹಿಂಗೆ ನಾನು ಹೇಳ್ತಾ ಇದ್ನಲ್ಲ, ಅದ್ಯಾವುದೋ ಗಲ್ಲಿಲಲ್ಲ ಅವರು ಆಡ್ತಾ ಇದ್ದದ್ದು ಅಂದರ್ ಬಹಾರು, ಕಲಬುರಗಿಯ ಸೆಂಟ್ರಲ್ ಜೈಲ್ನಲ್ಲಿ. ಯಾವಾಗ ಈ ವಿಚಾರ ಗೊತ್ತಾಯಿತೋ, ಪವರ್ ಟಿವಿ ಈ ವರದಿಯನ್ನು ಪ್ರಸಾರ ಮಾಡ್ತೋ, ಉನ್ನತಾಧಿಕಾರಿಗಳು ಅಲರ್ಟ್ ಆದರು. ಇದರ ಜೊತೆಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದರ ಬಗ್ಗೆ ರಿಯಾಕ್ಷನ್ ಕೊಟ್ಟರು. ಇದು ಹಳೆಯ ವಿಡಿಯೋ ಅಂತನ್ಸುತ್ತೆ, ಪರಿಶೀಲನೆ ಮಾಡಬೇಕು ಅಂತಂದ್ರು. ವಿಡಿಯೋ ವೈರಲ್ ಆಗಿದ್ದ ಸಂಬಂಧ ಅವರ ಅನಿಸಿಕೆ ಹೇಳ್ತಾ ಇದ್ದಾರೆ. ಇದು ಹಳೆಯ ವಿಡಿಯೋ ಅಂತ ಅನ್ಸುತ್ತೆ, ಪರಿಶೀಲನೆ ಮಾಡಬೇಕು. ಕೆಲವರು ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಹಿಂಗೆ ಮಾಡ್ತಿದ್ದಾರೆ. ನಿನ್ನೆ ಮೊನ್ನೆ ವಿಡಿಯೋ ಆಗಿದ್ದರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಅಂತಂದ್ರು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ನಿನ್ನೆ ಆಗಿದೆಯಾ 2021ರಲ್ಲಿ ಆಗಿದೆಯಾ? ಇದೇನಾಗಿದೆ, ಕೆಲವರು ಉದ್ದೇಶಪೂರ್ವಕವಾಗಿ ಬಹುಶಃ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಲೋ ಅಥವಾ ಏನು ಗೊತ್ತಿಲ್ಲಪ್ಪ ನನಗೆ, ಹಳೆ ವಿಡಿಯೋಗಳನ್ನೆಲ್ಲ ಹಾಕ್ತಿದ್ದಾರೆ. ಅದನ್ನೆಲ್ಲ ವೆರಿಫೈ ಮಾಡಿ ನಾವು ಕ್ರಮ ತಗೊಂತೀವಿ. ಒಂದು ವೇಳೆ ಈಗ ನಿನ್ನೆ ನೀವು ಹೇಳ್ದಂಗೆ ನಿನ್ನೆ ಮೊನ್ನೆ ಆಗಿದೆ ಅಂದರೆ ಸೂಕ್ತವಾಗಿ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಂತೀವಿ. ಅದಕ್ಕೆ ಎನ್ಕ್ವೈರಿ ಮಾಡಿ ಏನು ಮಾಡಬೇಕು ಅದನ್ನೆಲ್ಲ ಬಿಗಿ ಮಾಡ್ತೀವಿ. ಈಗ ಹೊಸದಾಗಿ DG ಅಪಾಯಿಂಟ್ ಮಾಡಿದ್ದೀವಿ. ಅವರು ಕೂಡ ಎಲ್ಲ ದೊಡ್ಡ ಪ್ರಿಸನ್ಗಳಿಗೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಅದು ಈಗಾಗಲೇ ಸ್ವಲ್ಪ ಒಂದು ಹತೋಟಿಗೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಇದೇನಾದರೂ ನೀವು ಹೇಳಿದ್ದು ನೆನ್ನೆ ಮೊನ್ನೆ ಆಗಿದ್ರೆ ಇಮಿಡಿಯೇಟ್ ಆಗಿ ಅದರ ಮೇಲೆ ಆಕ್ಟ್ ಮಾಡ್ತೀವಿ. ಅದನ್ನು ವೆರಿಫೈ ಮಾಡೋಣ. ನಿನ್ನೆ ಆಗಿದೆಯಾ 2021ರಲ್ಲಿ ಆಗಿದೆಯಾ? ಇದೇನಾಗಿದೆ, ಕೆಲವರು ಉದ್ದೇಶಪೂರ್ವಕವಾಗಿ ಬಹುಶಃ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಲೋ ಅಥವಾ ಏನು ಗೊತ್ತಿಲ್ಲಪ್ಪ ನನಗೆ, ಹಳೆ ವಿಡಿಯೋಗಳನ್ನೆಲ್ಲ ಹಾಕ್ತಿದ್ದಾರೆ.